ಬಿಗ್ ಬಾಸ್ ಕನ್ನಡ ಸೀಸನ್ 12ರ ರನ್ನರ್ ಅಪ್ ಆಗಿರುವ ರಕ್ಷಿತಾ ಶೆಟ್ಟಿಯವರು ಶಾಸಕರಾದ ಗುರ್ಮೆ ಸುರೇಶ್ ಶೆಟ್ಟಿಯವರ ಮನೆಗೆ ಭೇಟಿಯನ್ನ ನೀಡಿದರು. ಭೇಟಿ ನೀಡಿದ ರಕ್ಷಿತಾ ಶೆಟ್ಟಿ ಮತ್ತು ಅವರ ಮನೆಯವರನ್ನು ಕಾಪು ವಿಧಾನಸಭಾ ಕ್ಷೇತ್ರದ ಶಾಸಕರು ಸ್ವಾಗತಿಸುವ ಮೂಲಕ ಬರಮಾಡಿಕೊಂಡರು. ಶಾಸಕರ ಮನೆಗೆ ಆಗಮಿಸಿದ ಬಿಗ್ ಬಾಸ್ ಖ್ಯಾತಿಯ ರಕ್ಷಿತಾ ಶೆಟ್ಟಿ ಶಾಸಕರೊಂದಿಗೆ ಬೆಳಗಿನ ಉಪಹಾರವನ್ನು ಸ್ವೀಕರಿಸಿದರು. ತುಳುನಾಡಿನ ಕುವರಿ ತನ್ನ ಮುಗ್ಧತೆ ಮತ್ತು ತುಂಟಾಟಿಕೆಯಿಂದ ಜನಮನ ಗೆದ್ದು ಬಿಗ್ ಬಾಸ್ ರನ್ನರ್ ಅಪ್ ಪ್ರಶಸ್ತಿಯನ್ನ ಮುಡಿಗೇರಿಸಿಕೊಂಡ ರಕ್ಷಿತಾ ಶೆಟ್ಟಿಯವರನ್ನು ಶಾಸಕರು ಅಭಿನಂದಿಸಿ ಸನ್ಮಾನಿಸಿದರು. ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಅವರು, ತನಗಿಷ್ಟವಾದ ಬಂಗುಡೆ ಮೀನು ಹಾಗೂ ಮಲ್ಲಿಗೆಯನ್ನ ಬಿಗ್ ಬಾಸ್ ಮನೆಯಲ್ಲಿ ನೆನಪು ಮಾಡಿಕೊಳ್ಳುತ್ತಿದ್ದೆ, ಆದರೆ ತಿನ್ನಲು ಸಾಧ್ಯವಾಗಲಿಲ್ಲ. ಆದರೆ ಜನರ ಪ್ರೀತಿಯ ಮುಂದೆ ಈಗ ಏನು ಬೇಡ ಅನ್ನಿಸುತ್ತಿದೆ ಎಂದು ಹೇಳಿದರು. ಮೀನುಗಾರರ ಬಗ್ಗೆ ಬಿಗ್ ಬಾಸ್ ಮನೆಯಲ್ಲಿ ಮಾತನಾಡಿದ ಬಗ್ಗೆ ಪ್ರತಿಕ್ರಿಯಿಸಿರುವ ಅವರು, ತಮ್ಮ ಅಂತರಾಳದಿಂದ ಬಂದ ಮಾತು ಎಂದು ಹೇಳಿದರು. ನಿಮ್ಮ ಪ್ರೀತಿ ಹೀಗೇನೆ ಇರ್ಲಿ. ಯಾವಾಗ ನನ್ಗೆ ಗೊತ್ತುಂಟು ನೀವು ಯಾವಾಗ ನನಗೆ ಬಿಟ್ಕೊಡಲ್ಲ ಅಂತ. ನಾನು ಯಾವಾಗ ಬಿಗ್ ಬಾಸ್ ಅಲ್ಲಿ ಆಟ ಆಡುವಾಗ ನನ್ಗೆ ಅದೊಂದು ಕಾನ್ಫಿಡೆಂಟ್ ಇತ್ತು, ಜನರು ಇದ್ದಾರೆ ಅಂತ ಸೈಡ್ ಅಲ್ಲಿ. ಓಕೆ, ಸೊ ಆ ಕಾನ್ಫಿಡೆಂಟ್ ಅಲ್ಲಿ ನಾನು ಇಲ್ಲಿ ತನಕ ಬಂದಿದ್ದೀನಿ ಅಷ್ಟೇ. ಉಡುಪಿಗೆ ಹೋಗ್ಬೇಕಂತ ಬೆಂಗಳೂರಿಂದ ಆಸೆ ಪಡ್ತಾ ಇದ್ರಿ, ಹುಟ್ಟೂರಿಗೆ ಕಾಲಿಟ್ರಿ, ಆ ಹುಟ್ಟೂರಿನ ಫೀಲಿಂಗ್ಸೇ ಬೇರೆ. ಏನ್ ಹೇಳ್ತೀರಿ? ಅದೇ ಫೀಲಿಂಗ್ ಉಂಟಲ್ವಾ, ಯಾವ್ದು ಫೀಲಿಂಗ್ ಬಾಯಲ್ಲಿ ಹೇಳ್ಲಿಕ್ಕೆ ಆಗಲ್ಲ, ಆ ಫೀಲಿಂಗ್ ಇಲ್ಲಿ ಇರುತ್ತೆ. ಸೊ ವರ್ಡ್ಸ್ ಗೆ ಟ್ರಾನ್ಸ್ಲೇಟ್ ಮಾಡ್ಲಿಕ್ಕೆ ಆಗಲ್ಲ ಸರ್. ತುಂಬಾ ಫೇವರೇಟ್ ಮೀನು, ಅದನ್ನ ಆ ದಿನ ಹಿಡಿದ್ರಿ ಕೈಯಲ್ಲಿ ಇಟ್ಕೊಂಡು ಮಾಡಿದ್ರಿ, ತುಂಬಾ ಇಷ್ಟ. ತಿನ್ಲಿಲ್ಲ, ಯಾವಾಗ ತಿಂತೀನಿ ಇವತ್ತು ಇಲ್ಲಿ ಇದೀನಲ್ವಾ, ಟೈಮ್ ಉಂಟು ತುಂಬಾ. ಇವತ್ತೀಗ ನಿಮ್ಗೆ ನಿಮ್ಮ ಫೇವರೇಟ್ ಮಲ್ಲಿಗೆಯನ್ನ ಮುಡಿಸಿದ್ದಾರೆ, ಇದ್ರ ಬಗ್ಗೆ ತುಂಬಾ ಖುಷಿ ಆಯ್ತು ಆಕ್ಚುಲಿ. ಇದೆ ಮಲ್ಲಿಗೆ ಆಕ್ಚುಲಿ ನಾನು ಬಿಗ್ ಬಾಸ್ ಮನೆಯಿಂದ ಬಂದ್ ಫಸ್ಟ್ ಟೈಮ್ ಆಗ್ತಾ ಇದ್ದೀನಿ ಮಲ್ಲಿಗೆ. ಇವತ್ತು ಊರಲ್ಲಿ ನಾನು ಅದೇ ಹೇಳಿದೀನಿ, ಮೀನಾಗ್ಲಿ ಮಲ್ಲಿಗೆ ಆಗ್ಲಿ ನಾವಿವತ್ತೆ ದೇವಸ್ಥಾನಗೆ ಎಲ್ಲ ಇವತ್ತೇ ಊರಲ್ಲಿ ಬಂದಿದೀವಿ. ಹಾಗೆ ಮಾನ್ಯ ಶಾಸಕರು ರಕ್ಷಿತಾ ಶೆಟ್ಟಿಯವರ ಬಗ್ಗೆ ಮೆಚ್ಚುಗೆಯ ಮಾತುಗಳನ್ನು ಆಡುತ್ತಾ, ಕಾಪು ವಿಧಾನಸಭಾ ಕ್ಷೇತ್ರದ ಹೆಮ್ಮೆಯ ಕುವರಿ ತನ್ನ ಮುಗ್ಧತೆ ಹಾಗೂ ಪರಿಶ್ರಮದಿಂದ ಯೂಟ್ಯೂಬ್ ಮೂಲಕ ವ್ಲಾಗ್ ಮಾಡುವ ಮೂಲಕ ಜನಮಾನಸದಲ್ಲಿ ನೆಲೆಯೂರಿ ಬಿಗ್ ಬಾಸ್ ಸೀಸನ್ 12ರ ವೇದಿಕೆಯನ್ನು ಏರಿ ಬಿಗ್ ಬಾಸ್ ರನ್ನರ್ ಅಪ್ ಪಟ್ಟವನ್ನ ಪಡೆದು ತುಳುನಾಡಿನ ಹೆಸರನ್ನ ಹಾಗೂ ತನ್ನ ಮನೆಗೆ ಆಧಾರ ಸ್ತಂಭವಾಗಿದ್ದಾಳೆ. ಅವಳ ಉಜ್ವಲ ಭವಿಷ್ಯ ಬೆಳಗಲಿ ಎಂದು ಶುಭ ಹಾರೈಸಿದ್ರು. ಯೋಚನೆ ಮಾಡೋನು ಯೋಚನೆ ಮಾಡಿ ಮಾತಾಡ್ತಾರೆ. ಈ ಮಗು ಆಗಲ್ಲ, ಏನು ಅದು ಹೋಗಿ ಅದು ದಿಲ್ಕಾಬತ್ ಅಂತ, ನಿಮ್ಮ ಏನು ದಿಲ್ಕಾಬತ್ ಅಂತ ಹಾರ್ಟ್ ಅಂತ. ಸೊ ಹೃದಯದಿಂದ ಮಾತಾಡುವಂತ ಮಗು, ಹಾಗಾಗಿ ಈ ಮಟ್ಟಕ್ಕೆ ಇರ್ಲಿಕ್ಕೆ ಸಾಧ್ಯ ಆಯ್ತು. ಹಾಗೆ ಒಂದ್ ಜೊತೆ ಪರೀಕ್ಷೆ ಆಗಿದ್ದು ನಮಗೂ ಸ್ವಲ್ಪ ನನ್ಗೆ ಸಿಗುತ್ತ ರಾತ್ರಿ 1 ಗಂಟೆ ಮೇಲೆ ಯಾವ್ದೋ ಒಂದು ಚಾನಲ್ ಹಾಕಿದ್ರೆ ಯಾವ್ದು ಬರ್ತಿ ನೋಡ್ತಾ ಇದ್ದೆ ನಾನು. ಅವಾಗ ಇವಳು ಮಾತು ಬಹಳ ಮುತ್ತು ಮಾತು ಕೇಳಿಗೆ ಬಹಳ ಖುಷಿ ಆಗಿತ್ತು. ಅದ್ರ ಸೆಂಟ್ರಲ್ಲಿ ಒಂದೊಂದು ತುಳುನಲ್ಲಿ ಒಂದೊಂದು ವರ್ಡ್ಸ್ ಬರ್ತಿತ್ತು. ಈ ಸಂದರ್ಭದಲ್ಲಿ ಕಾಪು ಮಂಡಲದ ಅಧ್ಯಕ್ಷ ಜಿತೇಂದ್ರ ಗಟ್ಟಿ, ಗೀತಾಂಜಲಿ ಸುವರ್ಣ, ಕಾಪು ಪುರಸಭೆಯ ಸದಸ್ಯ ಅನಿಲ್ ಕುಮಾರ್ ಹಾಗೂ ಜನಪ್ರತಿನಿಧಿಗಳು ಮತ್ತು ಪಂಚಾಯತ್ ಸದಸ್ಯರುಗಳು ಉಪಸ್ಥಿತರಿದ್ದರು. ರವಿರಾಜ್, ವಿ4 ನ್ಯೂಸ್, ಪಡುಬಿದ್ರಿ.